ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಶಾಂತಿ ಪೂಜೆ ಮಾಡಿಸ್ಬೇಕು ಅಂತೇಳಿ ಮನೆಯಲ್ಲಿ ದೊಡ್ಡದಾಗಿ ಒಂದು ಮಂಡ ಬರ್ಕೊಂಡು ಪೂಜೆ ಮಾಡಿಸೋದು ಅಂತ ಕೂತ್ಕೊಂಡಿದ್ದಾಳೆ. ಆದರೆ ಇಲ್ಲೇನಾಗಿದೆ ಅಂತಂದರೆ ಪೂಜೆಗೆ ಬಂದಿರೋ ಅಂಥ ವ್ಯಕ್ತಿ ಹೆಂಗಸು ಫೇಕು. ಇದು ಯಾರಿಗೂ ಗೊತ್ತಾಗ್ತಾನೇ ಇಲ್ಲ. ಶಾಂತಿನೂ ನಂಬ್ಕೊಬಿಟ್ಟಿದ್ದಾಳೆ. ಮೀನನ್ನು ಮನೆಯಿಂದ ಓಡಿಸ್ಬೇಕು, ಅವಳು ಕಾಲ್ಗುಣ ಸರಿ ಇಲ್ಲ, ಅವಳಿಂದನೇ ಇಬ್ಬರು ಸೊಸೆಯರು ಮನೆ ಬಿಟ್ಟು ಹೋಗಿರೋದು. ಅವಳು ದೊಡ್ಡ ಮಗನ ಮದುವೆ ಆಗಬೇಕಿತ್ತು, ಆದರೆ ಚಿಕ್ಕ ಮಗನ ಮದುವೆ ಮಾಡ್ಕೊಂಡಿದ್ದಾಳೆ, ಅವಳೇ ಇವಳು ಅಂತ ಹೇಳ್ತಾಳೆ. ಅದು ಸೂರ್ಯಂಗೆ ಸಿಟ್ಟು ಬಂದುಬಿಡುತ್ತೆ. ಸಿಕ್ಕಾಬಟ್ಟೆ ಸಿಟ್ಟು ಬಂದು ಅವನಂತೂ ಒಡೆಯೋಕ್ಕೆಲ್ಲ ಹೋಗ್ತಾನೆ ಅವಳಿಗೆ. ನೀನು ಕರೆಕ್ಟಾಗಿ ನಿನಗೆ ಶಾಸ್ತ್ರ ಹೇಳೋಕ್ಕೆ ಬರುತ್ತಾ, ನೀನು ಪೂಜೆ ಮಾಡೋಳ, ನೀನು ಹೊಡೆದಾಕ್ಬಿಡ್ತೀನಿ ನೋಡು, ತಲೆ ಮೇಲೆ ಎತ್ತಾಕ್ತೀನಿ ನೋಡು ಅಂತ ಹೇಳ್ಬಿಟ್ಟು ಎಲ್ಲ ಹೊಡೆಯೋಕ್ಕೆ ಬೈಯೋಕ್ಕೆ ಹೋಗ್ತಾನೆ. ಆದರೆ ಶಾಂತಿಯಲ್ಲಿ ಜೋರು ಮಾಡಿ ಬಾಯಿ ಮುಚ್ಚಿಸ್ತಾಳೆ. ಆಮೇಲೆ ಮನೋಜ ಬರ್ತಾನೆ. ಅವ್ರು ಹೇಳ್ತಿರೋದು ಕರೆಕ್ಟು, ನನ್ನ ಅಂಗಡಿಗೂ ಬಂದಿದ್ರು, ನನಗೂ ಹಂಗಂತ ಹೇಳಿದ್ರು, ನೀನು ನೆಗ್ಲೆಕ್ಟ್ ಮಾಡಬೇಡಪ್ಪೋ, ಅವರು ಕರೆಕ್ಟಾಗಿ ಹೇಳ್ಬಿಡ್ತಾರೆ, ಚಿನ್ನು ಜೊತೆ ನೀನು ಸಂಸಾರ ಮಾಡ್ತೀಯಾ, ನೀನು ಅವಳನ್ನೇ ಮದುವೆ ಆಗೋದು ಅಂತ ಎಲ್ಲ ಹೇಳಿಬಿಟ್ರು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಬೈತಾನೆ, ಪೆಂಗ್ಯ ಸುಮ್ಮನೆ ಕೂತ್ಕೊಳ್ಳೋ, ಅಪ್ಪ ಸತ್ರ ಏನೋ ಮಾಡೋದು ಅಂತ ಇವನು ಕೇಳ್ತಾನೆ. ಅದಕ್ಕೆ ಪೆಂಗ್ಯ ಸುಮ್ಮನೆ ಕೂತ್ಕೊಳ್ಳೋ ಅಂತೇಳಿ ಹೋಗಿ ಅವನಿಗೆ 4 ತಡಕ್ತಾನೆ. ಇಲ್ಲಿ ಮಂಡಲ ಬರ್ಕೊಂಡು ಪೂಜೆ ಮಾಡ್ತೀನಿ ಅಂತ ಕೂತಿದ್ದಾಳೆ, ಏನೇನೆಲ್ಲ ಹೇಳ್ತಿದ್ದಾಳೆ ಇವಳು. ಆದರೆ ಸೂರ್ಯನೂ ಒಪ್ಪಲ್ಲ ಮತ್ತು ರಂಗನಾಥನೂ ಒಪ್ಪಲ್ಲ. ಇದನ್ನು ಯಾರೂ ಒಪ್ಪಲ್ಲ, ಅವ್ರು ಯಾರೂ ಒಪ್ಪಲ್ಲ. ಇದು ದೇವ್ರ ಈ ಥರ ಶಾಸ್ತ್ರ ಹೇಳೋರೆ ಫೇಕು, ಇದೆಲ್ಲ ಪೂಜೆನೇ ಫೇಕು, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಮೀನ ಭಾಳ ಬೇಜಾರು ಮಾಡ್ಕೋತಾಳೆ. ನನಗೇನೆ ಈ ಥರ ಹೇಳ್ತಾರಲ್ಲ, ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡ್ತೀನಿ, ಆದರೆ ನನಗೇ ಈ ರೀತಿ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸೂರ್ಯ ಬೈತಾನೆ, ಅತ್ಲೆ ಬುಟ್ಟಿ ಇಟ್ಕೊಂಡು ಓಡ್ತಾಳೆ ಅವಳು. ಹೋಗ್ಬಿಟ್ಟು ಅಲ್ಲಿ ವಿಶಾಲಾಕ್ಷಿ ಹತ್ರ ಭೇಟಿ ಆಗ್ತಾಳೆ. ವಿಶಾಲಾಕ್ಷಿ ಕರೆಕ್ಟಾಗಿ ಹೇಳಿ ಬಂದಿದ್ದೀಯ ಎಲ್ಲನೂ, ನೀನು ಹೇಳೋದು ಹೇಳಿದೆಯಾ ತಾನೇ, ಮುಂದಕ್ಕೆ ನೋಡ್ಕೊಳ್ಳೋಣ ಬಿಡು, ಶಾಂತಿ ಅದನ್ನೆಲ್ಲ ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇವಳು ಆಯಿತು ನಾನು ಹೇಳ್ಕೊಟ್ಟಿರೋದೆಲ್ಲ ಹೇಳಿದೆಯಲ್ಲ ಅಂತೇಳಿ ದುಡ್ಡು ಕೊಟ್ಟು ಕಳಿಸ್ತಾಳೆ. ಸರಿ ಅಮ್ಮರೇ, ನಾನು ಹೋಗ್ತೀನಿ, ನೀನು ಸ್ವಲ್ಪ ಹೊತ್ತಿದ್ದೀರಲ್ಲಿ ಹೊಡೆದಾಕ್ಬಿಡೋನು ಸೂರ್ಯ, ನನ್ನ ಬಿಡ್ತಾ ಇರಲಿಲ್ಲ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಇವಳು ದುಡ್ಡು ಇಸ್ಕೊಂಡು ಹೊರಟೋಗ್ತಾಳೆ. ಇನ್ನು ಮುಂದಕ್ಕೆ ನಾನು ನೋಡ್ಕೋತೀನಿ, ನೀನು ಹೋಗು, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಕಳಿಸ್ತಾಳೆ. ಈ ಕಡೆ ರಂಗನಾಥ್ ಮನೆಯಲ್ಲಿ ಶಾಂತಿ ಮೀನನ್ನು ಮನೆ ಬಿಟ್ಟು ಹೋಗೆ ನೀನಿರೋದ್ರಿಂದನೇ ಇಷ್ಟೆಲ್ಲ ನಮಗೆ ಪ್ರಾಬ್ಲಮ್ಮು, ಹೋಗೆ ನೀನು ಅಂತ ಅವಳು ಹೇಳೋದು. ಮತ್ತು ರಂಗನಾಥ, ಆ ಹುಡುಗಿ ಬಂದಿರೋದ್ರಿಂದನೇ ನಮ್ಮ ಮನೆ ಉದ್ಧಾರ ಆಗಿರೋದು ಅಂತೇಳಿ ನಾನು ಕಳಿಸಲ್ಲ, ನಾನು ಸತ್ರು ಪರವಾಗಿಲ್ಲ, ಹುಡುಗಿ ಕಳಿಸಲ್ಲ ಅಂತ ಹೇಳೋದು. ಆಮೇಲೆ ಇಲ್ಲ, ಅವಳಿದು ಇರಬಾರ್ದು ಮನೆಯಲ್ಲಿ, ಅವಳಿಂದನೇ ಅವಳ ಕಾಲ್ಗುಣ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಶಾಂತಿ ಹೇಳೋದು. ಈ ಮಂಡು ವಾದನೆ ನಡೀತಾ ಇರುತ್ತೆ. ಸೂರ್ಯಂಗೂ ಭಾಳ ಬೇಜಾರಾಗುತ್ತೆ. ಸೂರ್ಯನು ಬಾಯಿಗೆ ಬಂದಂಗೆಲ್ಲ ಶಾಂತಿಗೆ ಅಂತಾನೆ, ಅಂದ್ರೂ ಅವಳು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವಳು ಇರಬಾರ್ದು. ಈ ಕಡೆ ಮನೋಜನು ಕೂಡ ಹೌದು ಅವ್ರೇನು ಸುಳ್ಳು ಹೇಳಲ್ಲ, ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಯೋಚನೆ ಮಾಡಿ ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅಂತ ಇವನು ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಮೀನ ಭಾಳ ಬೇಜಾರು ಮಾಡ್ಕೋತಾಳೆ. ನಾನು ಇಷ್ಟೆಲ್ಲ ಮಾಡಿನೂ ಕೂಡ ನನಗೆ ಈ ಥರ ಹೇಳ್ತಾರಲ್ಲ, ನಾನು ಯಾರಿಗೇನೂ ದ್ರೋಹ ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡೇ ಬರ್ತೀವಿ ನಾವಿಬ್ಬರೂ ಗಂಡ ಹೆಂಡ್ತಿ, ಆದರೂ ನಮಗೆ ಈ ಥರ ಹೇಳ್ತಾರಲ್ಲ ಅಂತೇಳ್ಬಿಟ್ಟು ಸಖತ್ತು ಬೇಜಾರು ಮಾಡಿಕೊಂಡು ಸಖತ್ತು ಹಿಂಸೆ ಪಡ್ತಾಳೆ. ಅದಾದಮೇಲೆ ಈ ಮನೋಜಿಗೆ ಬೈತಾನ ಸೂರ್ಯ, ಸರಿ ಬೈದಾಕಿ ಬಾಯಿಗೆ ಬಂದಂಗೆಲ್ಲ ಬೈದಿರ್ತಾನೆ, ಹೊಡೆದಿರ್ತಾನೆ ಒಂದು 2-3 ಏಟು. ಅಪ್ಪ ಸಾಯಲಿ ಅಂತ ಹೇಳ್ತೀಯ, ಅಪ್ಪನೇ ಇದ್ದರೆ ನಾವು, ಅಪ್ಪ ಇಲ್ಲದಿದ್ದರೆ ನಾವೆಲ್ಲಿರ್ತೀವೋ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ ನೀನು ಅಂತ ಹೇಳ್ಬಿಟ್ಟು. ರಂಗನಾಥ ಕೂಡ ಹೇಳ್ತಾನೆ, ನೋಡು ನೀನು ಯೋಚನೆ ಮಾಡು ಶಾಂತಿ, ಹಂಗೆಲ್ಲ ಮಾತಾಡಬೇಡ, ಸರಿ ಇಲ್ಲ ನಿನ್ನ ಮಾತು. ಅವಳೋ ಶಾಸ್ತ್ರ ಹೇಳ್ತೀನಿ ಅಂತ ಬಂದ್ಲು ಅಂತೇಳಿ ಅವಳ ಹತ್ರ ಪೂಜೆ ಮಾಡಿಸ್ತೀನಿ ಅಂತ ಹೋಗಿ ಇದೆಲ್ಲ ಮಾಡ್ಕೊಂಡು ಕೂತಿದೀಯ ನೀನು, ಸರಿ ಇಲ್ಲ, ಇವಳು ಹಂಗೆಲ್ಲ ಹೇಳ್ಬೇಡ ಅಂತ ಹೇಳ್ತಲೇ ಇರ್ತಾನೆ. ಆದ್ರೂ ಅವಳು ಕೇಳೋದೇ ಇಲ್ಲ, ಅವಳು ಕಾಲ್ಗುಣ ಸರಿ ಇಲ್ಲ, ಅದರಿಂದನೇ ಐಶುನು ಮನೆ ಬಿಟ್ಟು ಹೋಗಿದ್ದಾಳೆ. ಅವಳು ಕರೆಕ್ಟ್ ಆದವಳು ಮನೆಗೆ ಬರಲಿಲ್ಲ. ಮನೋಜನಿಗೆ ಮದುವೆ ಆಗಿರೋಳು, ಮನೋಜಿಗೆ ಬೇರೆ ಹುಡುಗಿ ತಂದು ಮದುವೆ ಮಾಡ್ಕೋಬೇಕು, ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಇವಳು ಮನೇಲಿರಬಾರ್ದು, ಇವಳು ಹೋಗಿ ಮೀನಾ ನೀನು ಹೋಗಿ ಮೀನಾ ಆಚೆ ಅಂತಾಳೆ. ಮೀನಾ ಅಲ್ಲ ಅತ್ತೆ ಅಂದರೆ ಅಲ್ಲನೂ ಇಲ್ಲ ಪಲ್ಲನೂ ಇಲ್ಲ, ನೀನು ಹೋಗ್ತಾ ಇರು ಅಂತ ಮೀನಾ ಅಳ್ತಾ ಇರ್ತಾಳೆ. ಆದರೆ ಸೂರ್ಯ ಅಳ್ಳಬೇಡ, ಏನು ಕಳ್ತೀಯ, ಯಾವಳೋ ಬಂದು ಹೇಳ್ಬಿಟ್ಲು ಅಂತೇಳಿ ನಿನ್ನ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ನೀನು ಸುಮ್ಮನೆ ಇರು, ನೀನು ತಲೆ ಕೆಡ್ಸ್ಕೊಬೇಡ ಮೀನಾ ಅಂತ ಹೇಳ್ತಾನೆ. ಆದರೂ ಮೀನಿಗೆ ಹೀಗೆಲ್ಲ ಮಾತಾಡ್ತಾರಲ್ಲ ಅತ್ತೆ, ಯಾರ್ಯಾರ ಮಾತನ್ನು ಕೇಳಿಕೊಂಡು ಅಂತ ಭಾಳ ನೋವಾಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ನಾನು ಬಚಾವ್ ಮಾಡ್ಕೊಂಡು ಬರ್ತೀನಿ, ಆದರೆ ನನಗೇನೆ ಹಿಂಗೆ ಮಾತಾಡ್ತಾರಲ್ಲ ಇವರು ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾಳೆ. ಬೇಜಾರು ಮಾಡಿಕೊಂಡು ಪಾಪ
ಕೊನೆಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಅವಳು. ಈ ವಾದ ವಿವಾದ ಇದೇ ಥರ ನಡೀತಲೇ ಇರ್ತವೆ ಕೊನೆವರೆಗೂ. ಎಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಅಂತ ಹೇಳ್ಬಿಟ್ಟು ಸಖತ್ ಬೇಜಾರು ಮಾಡಿಕೊಂಡು ಅವಳು ಸುಮ್ಮನೆ ನಿಂತಿರ್ತಾಳೆ. ಆಮೇಲೆ ಸುಮ್ಮನೆ ನಿಂತಿರೋಂಥ ಟೈಮಿಗೆ ಕರೆಕ್ಟಾಗಿ ಸೂರ್ಯ ಹೇಳ್ತಾನೆ, ಸರಿ ಇಲ್ಲ ಬಿಡು, ಇವರು ಯಾವಾಗಲೂ ಇದೇ ಕೆಲಸ, ಇವ್ರಿಗೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ಆದರೂ ಕೂಡ ಸೂರ್ಯಂಗೂ ಬೇಜಾರಾಗುತ್ತೆ. ಬರೀ ಯಾವಾಗ ನೋಡಿದ್ರು ಈ ಸಕ್ಕರೆ ಬರಿದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದು, ಯಾವಾಗ ನೋಡಿದ್ರು ಸುಮ್ಮನೆ ನೆಮ್ಮದಿಯಾಗಿ ನಮ್ಮನ್ನು ಬದುಕೋಕ್ಕೂ ಬಿಡಲ್ಲ, ಬಾಳೋಕ್ಕೂ ಬಿಡಲ್ಲ ಇವರು ಅಂತ ಹೇಳ್ಬಿಟ್ಟು ಅವರೇ ಮನಸ್ಸು ತೊರ್ಕೊಂಡು ಹೋಗ್ಬಿಡ್ಬೇಕು ಆ ಥರ ಶಾಂತಿ ಮಾತಾಡ್ತಾಳೆ. ಆಗ ಸೂರ್ಯನು ಯೋಚನೆ ಮಾಡ್ತಿರ್ತಾನೆ, ಏನಾದರೂ ಅಪ್ಪಂಗೆ ಆಗಬೇಕು, ಆಗ ಇರೋದು ನಿಮಗೆ, ಸುಮ್ಮನೆ ನಮ್ಮನ್ನು ಮನೆ ಬಿಟ್ಟು ಹೋಗಿ ಅಂತ ಹಿಂಸೆ ಕೊಡ್ತಾಯಿದ್ದೀರಾ, ಅವಳು ಮನೆ ಬಿಟ್ಟು ಹೋದರೆ ನಾನು ಅವತ್ತೇ ಸತ್ತೋಗ್ತೀನಿ ಅಂತ ರಂಗನಾಥ ಹೇಳ್ತಾನೆ. ಮೀನನ್ನು ಮನೆ ಬಿಟ್ಟು ಕಳಿಸಿದ ದಿವಸನೇ ನಾನು ಸತ್ತೋಗ್ತೀನಿ ಅಂತ. ಏನ್ರಿ ನೀವು ಹಿಂಗಂತೀರಾ, ಅವಳಿಗೋಸ್ಕರ ನೀವು ಪ್ರಾಣ ಬಿಡ್ತೀರಾ, ಹಾಗೆ ಹಿಂಗೆ ಅಂತ ಇವಳು ಬೇರೆ ರಾಗ ತೆಗಿತಾ ಇರ್ತಾಳೆ ಶಾಂತಿ. ಆದರೆ ರಂಗನಾಥ್ಗೆ ಮೀನನ್ನು ಕಳಿಸಿದ ಗಳಿಗೆಯಲ್ಲಿ ನಾನು ಇಲ್ಲಿ ಸತ್ತೋಗ್ತೀನಿ ಅಂತ ಹೇಳಿ ಎದುರಿಸ್ತಿದ್ದಾನೆ. ಆದರೆ ಅಪ್ಪ ಅದೇನಪ್ಪ ಅಂತಾನೆ, ಪೆಂಗೆ ಸುಮ್ಮನೆ ಕೂತ್ಕೊಳ್ಳೋ, ನಿನಗೇನೋ ಗೊತ್ತು ಅಂತೇಳಿ ಸೂರ್ಯ ಹೇಳ್ತಾನೆ. ರವಿನೂ ಕೂಡ ಸುಮ್ಮನಿದ್ದಾನೆ, ಏನೂ ಮಾತಾಡ್ತಾ ಇಲ್ಲ. ಈ ವಿಷಯ ಎಲ್ಲ ಇಲ್ಲಿ ಡಿಸ್ಕಸ್ ಆಗ್ತಾಯಿದೆ. ಅಲ್ಲಿ ಅವ್ರು ಸಂತೋಷ ಪಡೋರು ಆರಾಮಾಗಿ ಸಂತೋಷ ಪಡ್ತಾ ಇದ್ದಾರೆ. ಅಲ್ಲಿ ರೋಹಿಣಿ ಖುಷಿಯಾಗಿದ್ದಾಳೆ, ಇಲ್ಲಿ ಈ ಅಮ್ಮನೂ ಖುಷಿಯಾಗಿದ್ದಾಳೆ, ಕಳಿಸಿದ್ಲಲ್ಲ ಅವಳು ಕೂಡ. ವಿಶಾಲಾಕ್ಷಿ ಅವಳು ಕೂಡ ಖುಷಿಯಾಗಿದ್ದಾಳೆ. ಟೀಚರ್ ಇವತ್ತು ಚಾರ್ಜ್ ತೊಗೊಂಡಿರ್ತಾರೆ, ಎಲ್ಲರಿಗೂ ನಾವು ನಮ್ಮ ಕೆಲಸ ಮಾಡ್ಬೋದು, ಅವಳನ್ನು ಓಡಿಸ್ಬಿಟ್ರೆ, ಒಬ್ಬಳನ್ನ ಓಡಿಸ್ಬಿಟ್ರೆ ನಾನು ಹೋಗಿ ಅಲ್ಲಿ ಸೇರ್ಕೋಬೋದು ಅನ್ನೋದು ವಿಶಾಲಾಕ್ಷಿ ಐಡಿಯಾ ಆಗಿರುತ್ತೆ. ಆಮೇಲೆ ರೋಹಿಣಿನೂ ಅಲ್ಲಿ ಕರ್ಸ್ಕೋಬೋದು ಅಂತೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.